ಮೊದಲನೇದು ನನಗೆ ಬಹಳ ನೋವಾದದ್ದು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಕಗ್ಗತ್ತಲಾಗಿದೆ. ನಾನು ನೋಡಿದೆ ಈಗ ಒಂದು 15 ದಿವಸದಲ್ಲಿ ಟಿವಿ ಮಾಧ್ಯಮದವ್ರನ್ನ ವಿಧಾನಸೌಧದ ಮೊಗಸಾಲೆಯಲ್ಲಿ ಬಿಡಬಾರದು ಅಂತ ಹೇಳಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅಪಚಾರ, ಅವಲಕ್ಷಣ. ಇದನ್ನ ಸರ್ಕಾರ ಯಾರು ಇದನ್ನ ಮಾಡಿದ್ದಾರೆ ಕೂಡಲೇ ಹಿಂದಕ್ಕೆ ಪಡಿಬೇಕು. ನಾನಂತೂ ಈ ಬಗ್ಗೆ ತೀವ್ರವಾಗಿ ಮಾಧ್ಯಮದವರ ಪರವಾಗಿ ಭಾರಿ ಹೋರಾಟ ಮಾಡ್ತೀನಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತೀನಿ. ಸ್ಪೀಕರ್ ಅವರು ಈ ಬಗ್ಗೆ ಗಮನ ಹರಿಸಬೇಕು. ವಿಧಾನಸಭೆ ನಡೆಯುವಾಗ ಎಲ್ಲರೂ ಬರ್ತಾರೆ. ಮಾಧ್ಯಮ ಅವತ್ತಿಗೂ ಇವತ್ತಿಗೂ ಬಹಳ ಬದಲಾವಣೆ ಆಗಿದೆ. ಮೊದಲು ಕ್ಯಾಮ್ರಾ ಇರ್ತಿರ್ಲಿಲ್ಲ. ವರದಿಗಾರರು ಎಲ್ಲ ಕಾರ್ಯಾಲಯಕ್ಕೂ ಹೋಗ್ತಾ ಇದ್ರು, ಎಲ್ಲರನ್ನು ಕೇಳ್ತಾ ಇದ್ರು. ಅವತ್ತಿಗಿವತ್ತು ಬಹಳ ಬದಲಾವಣೆ ಆಗಿದೆ. ಯಾರು ಈ ತೀರ್ಮಾನ ತಗೊಂಡವರು? ನೀವು ಟಿವಿ ಮಾಧ್ಯಮದವ್ರನ್ನ ಗುಲಾಮರ ರೀತಿ ಕಾಣಬಾರ್ದು. ಬಹಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮೊದಲಿಂದು ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಕೋಳಿವಾಡ ಹಿಂದೆ ಸ್ಪೀಕರ್ ಆಗಿದ್ದಾಗ ಮಾಧ್ಯಮದವ್ರ ಮೇಲೆ ನಿರ್ಬಂಧ ಹಾಕಿದ್ರು. ಹಾಕಬಾರ್ದು ಅಂದಿದ್ದೆ. ಶಾಸನಸಭೆ ಒಳಗೆ ಬರಬಾರ್ದು ಅಂತ ಹೇಳಿದ್ರು. ಸರಿ, ಇಲ್ಲ, ಬರಬೇಕಾಗುತ್ತೆ ಅಂತ ಹೇಳಿದೆ. ಇದು ಒಂದು ರೀತಿ ಪ್ರಜಾಪ್ರಭುತ್ವವನ್ನ ಅಣಕಿಸ್ದಂಗಿದೆ. ಒಂದು ಸ್ಪೀಕರ್ ಅವರು ಮತ್ತು ಮುಖ್ಯಮಂತ್ರಿಯವರು ಪ್ರಾಮಾಣಿಕವಾಗಿ ಇದನ್ನ ಚಿಂತನೆ ಮಾಡಬೇಕು. ಮಾಧ್ಯಮದವ್ರನ್ನ ಎಲ್ಲಿ ಅಂದ್ರೆ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಅರ್ಥ. ನೀವು ಗೋಶಾದಲ್ಲಿ ಇದ್ದೀರಾ ಅಥವಾ ಪರದೆಯಿಂದ ಇದ್ದೀರಾ? ಎಲ್ಲಿದ್ದೀರಿ? ಕೇಳಲೇಬೇಕಲ್ಲ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆದಾಗ ಜನಗಳ ಪರವಾಗಿ ಯಾವ ಮಂತ್ರಿ ಸಿಗ್ತಾರೆ ಅವ್ರನ್ನ ಕೇಳಲೇಬೇಕು. ಕೇಳಲೇಬಾರ್ದು, ನೀವು ಬರಬಾರ್ದು ಅಂತ ಹೇಳಿ ಒಂದು ಆಜ್ಞೆ ಹೊರಡಿಸಿದ್ರೆ ಇದು ದೇಶದ ಎಲ್ಲೂ ಈ ಥರ ಇಲ್ಲ. ಕರ್ನಾಟಕದ ಇಲ್ಲಿ ಈ ವ್ಯವಸ್ಥೆ ಬಂದೋಗಿದೆ. ಖಂಡಿತವಾಗಿ ನಾನಂತೂ ಇವತ್ತು ನಾನೇನು ಅಸೆಂಬ್ಲಿ ಇದ್ದಿದ್ರಂತೂ ಅದು ರೂಪನೇ ಬೇರೆ ಮಾಡ್ತಿದ್ದೆ. ಇಲ್ಲಿ ಶಾಸಕರುಗಳಿಗೂ ಏನು ಅಂತ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಸದನದಲ್ಲೇ ಇದನ್ನ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಬಹಳ ಗಂಭೀರವಾದಂಥ ವಿಚಾರ. ಇದನ್ನ ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದಲ್ಲ. ನಾನಂತೂ ಇದನ್ನೇ 15 ದಿವಸದೊಳಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಅಂತಂದ್ರೆ ಈ ಬಾಗಿಲಿನಲ್ಲೇ ಮಲಗಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಚಳವಳಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತೇನೆ. ಮತ್ತು 16 ವರ್ಷದ ವಯಸ್ಸಿನ ಮಕ್ಕಳಿರ್ಬೋದು, ವಯಸ್ಸಿನವ್ರು ಯಾರೇ ಇರ್ಬೋದು,
16 ವರ್ಷದವರಿಗೆ ಇನ್ನು ಮುಂದೆ ಸಾಮಾಜಿಕ ಜಾಲತಾಣ ಮೊಬೈಲ್ ಕೊಡಬಾರ್ದು, ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿಯಲ್ಲ, ಅದರಿಂದ ಅಪಾಯ ಇದೆ. ಮಕ್ಕಳು ಕದ್ದು ಮೊಬೈಲ್ ನೋಡೋ ಪರಿಸ್ಥಿತಿ ಬರ್ತಾರೆ, ಮಕ್ಕಳು ನೋವು ಪಡ್ತಾರೆ, ದಾರಿ ತಪ್ಪು ಹೋಗ್ತಾರೆ. ಅವರು ಕೋಪತಾಪದಿಂದ ಆ ವಯಸ್ಸಿನಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಹುಷಾರ್, ಎಚ್ಚರಿಕೆ. ಸರ್ಕಾರದವರು ನೀವು ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ಬೇಡಿ. ಮಕ್ಕಳು ಯಾರೇ ಇರಲಿ, ಇವತ್ತಿನ ಪರಿಸ್ಥಿತಿನಲ್ಲಿ ಗರ್ಭಕೋಶದಲ್ಲಿರ್ತಕ್ಕಂಥ ಮಗು ಈ ಒಂದು ಸಾಮಾಜಿಕ ಜಾಲತಾಣ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಬಹಳ ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ತೆಗಿಬೇಡಿ, ಒಳ್ಳೆಯದಲ್ಲ. ಈಗ ಹೆಂಗಿದೆ ಹಂಗೆ ಹೋಗಿ. ಮತ್ತು 56,000 ಉದ್ಯೋಗವನ್ನು ಕೊಡ್ತೀವಿ ಅನ್ನೋದನ್ನ ಒಪ್ಕೊಂಡಿರೋದು ಸಂತೋಷ. ಆದರೆ ಈ 56,000 ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದ ನಿಲುವಿಲ್ಲ. ಸರೋಜಿನಿ ಮಹಿಷಿ ವರದಿ ಇತ್ತು, ಕನ್ನಡಿಗರಿಗೆ ಇಷ್ಟು ತೆಗೆದುಕೊಳ್ಬೇಕು ಅಂತ ತೀರ್ಮಾನ. ಇವತ್ತು ವರದಿ ಮೂಲೆಗುಂಪಾಗಿದೆ. ಮತ್ತೊಂದು ವರದಿ ಸಚಿವ ಸಂಪುಟದಿಂದ ಹೊರಗೆ ಬರೋದ್ರೊಳಗಾಗಿ ಸತ್ಯ ಹೋಗಿದೆ. ನಾನು ಹೇಳ್ತೀನಿ, 56,000 ಜನರನ್ನು ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಮಾತೃಭಾಷೆ ಬರ್ತಕ್ಕಂಥವರನ್ನೇ ಆಯ್ಕೆ ಮಾಡಬೇಕು. 56,000 ಜನ ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಬರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡಬೇಕು. ಬಹಳ ಗಂಭೀರವಾದ ಪರಿಸ್ಥಿತಿ. ಕನ್ನಡ ಮಾಧ್ಯಮ ಶಾಲೆಗಳನ್ನ ಈಗಾಗಲೇ ಮುಚ್ಚಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉಪಾಧ್ಯಾಯರಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನ ಇಂಗ್ಲಿಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇನ್ನೂ ಅನುದಾನ ಕೊಟ್ಟಿಲ್ಲ. 2021ರಿಂದ ಅನುದಾನ ಕೊಟ್ಟಿಲ್ಲ. ಶಾಲೆ ನಡೆಸಲು ಕಷ್ಟವಾಗಿದೆ. ಸರ್ಕಾರ ಇಂಗ್ಲಿಷ್ ಶಾಲೆಗಳಿಗೆ ಮಾರು ಹೋಗಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಡಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ತೆಗೆದುಕೊಳ್ಬೇಕಾಗಿದೆ. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನಿಷ್ಠ ಸುಮಾರು 10,000 ಮೇಲೆ ಒಂದೊಂದು ಕಡೆ ಕೆಲಸದಲ್ಲಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಷ್ಟಿಯಿಂದ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಡೆಗಾಣಿಸಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೀವು ಅನುದಾನ ಕೊಡಿ. ಕನ್ನಡ ಮಾಧ್ಯಮ ಶಾಲೆಗಳು ಆರಂಭಕ್ಕೆ ಸರಳೀಕರಣ ಮಾಡಿ. ಇದು ಬಜೆಟ್ನಲ್ಲಿ, ಆಯವ್ಯಯದಲ್ಲಿ ತಾವು ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಡುವ ಬಗ್ಗೆ ಸ್ಪಷ್ಟ ಭರವಸೆಯನ್ನು ನೀಡಿ 6ನೇ ತಾರೀಕು ನೀವು ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ, ಅನುದಾನ ಕೊಡದೇ ಇದ್ದರೆ, ನಾವು 20ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್, ಸಂಪೂರ್ಣ ಇಡೀ ರಾಜ್ಯಾದ್ಯಂತ ಬಂದ್. ಕನ್ನಡ ಸಂಘಟನೆಗಳನ್ನು ಮಾತನಾಡಿ ಬರೀ ಶಾಲೆಗಳು ಒಂದೇ ಅಲ್ಲ, ಇಡೀ ರಾಜ್ಯನೇ ಬಂದ್ ಮಾಡಿಸ್ತೇವೆ. ಕನ್ನಡ ಮಾಧ್ಯಮ ಶಾಲೆಗಳಿಗಾಗಿ, ಕನ್ನಡ ಮಾಧ್ಯಮಕ್ಕಾಗಿ ಕರ್ನಾಟಕ ಬಂದ್ ಮಾಡಿಸ್ತೇವೆ. ನಮಸ್ಕಾರ.